ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಸಾಧಲಿ ಪೆರೆಸಂದ್ರ ರಸ್ತೆಯ ಅವ್ಯವಸ್ಥೆ ಸರಿಪಡಿಸಲು ಒತ್ತಾಯಿಸಿ ಬಿಜೆಪಿ ಮುಖಂಡ ಸಿಖಲ್ ಆನಂದಗೌಡ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಅಹೋರಾತ್ರಿ ಧರಣಿ ಸುಸಂಖ್ಯಾತಗೊಂಡಿದೆ. ಗ್ರಾಮಸ್ಥರ ಒಂದು ಅಹವಾಲು ಹಾಗೂ ಮನವಿ ಏನಿದೆ ಅಂತ ಹೇಳಿದ್ರೆ, ಈಗಾಗಲೇ ಪಂಚಾಯತಿಯಲ್ಲಿ ಒಂದು ರೆಸಲ್ಯೂಷನ್ ಅನ್ನ ಮಾಡಿದ್ದಾರೆ. ಏನು 40 ಅಡಿ ಇನ್ನರ್ ಮೆಷರ್ಮೆಂಟು ಅದಾದ ಮೇಲೆ ಚರಂಡಿ ಬರಬೇಕು ಅನ್ನೋ ಒಂದು ಅಹವಾಲನ್ನ ಗ್ರಾಮದ ಮುಖಂಡರೆಲ್ಲ ಹೇಳ್ತಾ ಇದ್ದಾರೆ. ಸ್ವಾಮಿ, ಸುಮಾರು ವರ್ಷಗಳ ಆದ ಮೇಲೆ ನಮಗೆ ರಸ್ತೆ ಆಗ್ತಕ್ಕಂಥ ಒಂದು ಸೌಭಾಗ್ಯ ಬಂದಿದೆ. ನಾವು ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ. ಇಲ್ಲಿ 20 ಅಡಿ ಮಾಡಿ PWD ನಾರ್ಮ್ಸ್ ಪ್ರಕಾರ ಮಾಡಿ ಅನ್ನುವ ಒಂದು ಮನವಿಯನ್ನು ಬಿಜೆಪಿ ಮುಖಂಡ ಸಿಖಲ್ ಆನಂದಗೌಡ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಅಹೋರಾತ್ರಿ ಧರಣಿ ಸುಖಾಂತ್ಯಗೊಂಡಿದೆ. PWD ಇಲಾಖೆಯವರು ಭೇಟಿಯನ್ನ ನೀಡಿ ಪ್ರತಿಭಟನಾಕಾರರಿಗೆ ಸ್ಪಂದಿಸಿದ ಹಿನ್ನೆಲೆಯಲ್ಲಿ ಸತ್ಯಾಗ್ರಹವನ್ನ ಕೈಬಿಡಲಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಸಾಧಲಿ ಮತ್ತು ಪೆರೇಸಂದ್ರ ಮಾರ್ಗದ ಕಡೆ ಸಂಚರಿಸುವ ರಸ್ತೆಗೆ ಸುಮಾರು ವರ್ಷಗಳಿಂದ ಹಳ್ಳಗಳಿಂದ ಕೂಡಿದ್ದು ಸೂಕ್ತವಾದ ರಸ್ತೆ ಕಲ್ಪಿಸಿಕೊಡಬೇಕು ಎನ್ನುವಂತಹ ಉದ್ದೇಶದಿಂದ ಸತತ 4 ದಿನಗಳಿಂದ ಸಾಧಲಿ ಹೋಬಳಿಯ ವಿವಿಧ ಸಂಘಟನೆಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೂಡ ನಡೆಯಲಾಯಿತು.